ನಮಸ್ತೆ ಕರ್ನಾಟಕ, ಹೇಗಿದ್ದೀರಿ ಎಲ್ಲರೂ? ಸೌಖ್ಯ ಅಲ್ಲ? ಇವತ್ತಿನ ಇನ್ಫಾರ್ಮೇಷನ್ ಎಂತ ಅಂತ ಹೇಳಿದರೆ, ಸ್ಟೂಡೆಂಟ್ ವೀಸಾದಲ್ಲಿ ಯಾರೆಲ್ಲ ಪ್ರೇಮಿಗಳ ನಗರ ಅಂತ ಹೇಳಿದರೆ ಫ್ರಾನ್ಸಿಗೆ ಯಾರೆಲ್ಲ ಬರ್ತಾ ಇದ್ದೀರಿ ಅವರೆಲ್ಲ ಇಲ್ಲಿ ಬಂದು ಮಾಡಬೇಕಾದ ಮೊದಲನೇ ಕೆಲಸ ಎಂತ ಅಂತ ಹೇಳಿ. ಸೊ ಏನಪ್ಪ ಇದು ಮೊದಲನೇ ಕೆಲಸ ಅಂತ ಹೇಳಿ ಟೆನ್ಷನ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಜೊತೆ ನಮ್ಮ ಡ್ರೀಮ್ ಲೈಫ್ ಚಾನಲ್ ಇದೆ. ಸೊ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಇಲ್ಲಿ ಬಂದು ನೀವು ಮಾಡಬೇಕಾದ ಮೊದಲನೇ ಕೆಲಸ ಅಂತ ಹೇಳಿದರೆ, ನೀವು ರೆಸಿಡೆನ್ಷಿಯಲ್ ಹತ್ತಿರ ಇರುವಂಥ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಹೋಗಿ, ಅಲ್ಲಿ ಹೋದ ನಂತರ ನಿಮಗೆ ಬ್ಯಾಂಕ್ ಸ್ಟಾಫ್ ಹೆಲ್ಪ್ ಮಾಡ್ತಾರೆ. ಅವ್ರ ಹತ್ರ ಹೇಳಿ, ನಾನು ಇಂಟರ್ನ್ಯಾಷನಲ್ ಸ್ಟೂಡೆಂಟ್, ನನಗೊಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ. ಸೊ ಅವ್ರು ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಡೇಟ್ ಅಂತ ಹೇಳಿ ಕೊಡ್ತಾರೆ. ಅದು 1-2 ದಿವಸ ಗ್ಯಾಪ್ ಇರುವಂಥ ಡೇಟ್ ಕೊಡೋದಿಲ್ಲ ಅವರು. ಈಗ ಸಪೋಸ್ ನೀವು ಸೋಮವಾರ ಹೋಗಿದ್ರೆ ನಿಮಗೆ ನೆಕ್ಸ್ಟ್ ಸೋಮವಾರ, ಇಲ್ಲದಿದ್ದರೆ ನೆಕ್ಸ್ಟ್ ವೆನಸ್ಡೇ, ಆ ಥರ ಒಂದು 10 days 6 days ಗ್ಯಾಪ್ ಇರುವಂಥ ಡೇಸಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆ ಅಪಾಯಿಂಟ್ಮೆಂಟ್ ಡೇಟಿಗೆ ಅವ್ರು ಹೇಳಿರುವಂಥ ಡಾಕ್ಯುಮೆಂಟ್ಸನ್ನು ನೀವು ತಗೊಂಡು ಹೋಗಿ, ಅದಾದ ಮೇಲೆ ನಿಮ್ಮ ಅಪಾಯಿಂಟ್ಮೆಂಟ್ ಮುಗಿದ ನಂತರ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಏನು ನೀವು ಕೊಟ್ಟಿರ್ತೀರಿ ಬ್ಯಾಂಕಿಗೆ, ಆ ರೆಸಿಡೆನ್ಷಿಯಲ್ ಅಡ್ರೆಸ್ಸಿಗೆ ನಿಮಗೆ ಒಂದು ಕೊರಿಯರ್ ಬರ್ತದೆ. ಸೊ ಆ ಕೊರಿಯರಲ್ಲಿ ನಿಮಗೆ ATM ಕಾರ್ಡ್ ಆ್ಯಂಡ್ ಕೋಡ್ ಎಲ್ಲ ಇರುತ್ತೆ. ಕೆಲವೊಂದು ಬ್ಯಾಂಕ್ ನೇಮ್ ಮತ್ತು ಅದ್ರ ಜೊತೆಗೆ ಏನು ಬ್ಯಾಂಕ್ ಓಪನ್ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಈ ಬ್ಯಾಂಕ್ ಡೀಟೇಲ್ಸ್ ವಿಡಿಯೋ ಇಲ್ಲಿಗೆ ಮುಗಿಲಿಲ್ಲ. ಇನ್ನೊಂದು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಿಮಗೆ ಬ್ಯಾಂಕನ್ನು ಮತ್ತು ATM ಕಾರ್ಡನ್ನು ಹೇಗೆ ಆಪರೇಟ್ ಮಾಡೋದನ್ನು ತೋರಿಸ್ಕೊಡ್ತೇನೆ. ಸೊ ಅಲ್ಲಿವರೆಗೂ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಲವ್ ಯು ಆಲ್.